ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶಿಲಾಬ್ರೋ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಏನು ಅಂದರೆ, ಒಂದು ಪುಸ್ತಕದ ಪರಿಚಯ ಮಾಡ್ತಾ ಇದ್ದೇನೆ. ಆ ಪುಸ್ತಕದ ಹೆಸರೇ ಐ ಲವ್ ಮನಿ ಅಂಥೇಳಿ. ಶ್ರವಣ ಪಬ್ಲಿಕೇಶನಿಂದ ಬಂದಂತಹ ಒಂದು ಪುಸ್ತಕ. ತುಂಬ ಪ್ರಸಿದ್ಧವಾದಂಥ ಸೂಪರ್ ಬೆಸ್ಟ್ ಸೆಲ್ಲರ್ ಅನ್ನುವಂಥ ಒಂದು ಪುಸ್ತಕ ಇದಾಗಿದೆ. ಸುರೇಶ್ ಪದ್ಮನಾಭನ್ರವರು ಬರೆದಿದ್ದಾರೆ. ಕೊರಿಯನ್, ರಷ್ಯನ್ ಸೇರಿದಂತೆ ಹಲವಾರು ಅಂತಾರಾಷ್ಟ್ರೀಯ ಮತ್ತು ದೇಶೀಯ ಭಾಷೆಗಳಲ್ಲಿ ಬೆಸ್ಟ್ ಸೆಲ್ಲರ್ ಆದಂಥ ಈ ಒಂದು ಪುಸ್ತಕವನ್ನು ಕನ್ನಡದಲ್ಲಿ ಇದನ್ನು ಸುರೇಶ್ ಪದ್ಮನಾಭನ್ರವರು ಅನುವಾದಿಸಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಪುಸ್ತಕವನ್ನು ನಾನು ಸುಮಾರು ವರ್ಷದ ಹಿಂದೆನೇ ಇದನ್ನು ಖರೀದಿ ಮಾಡಿದ್ದೆ. ಆದರೆ ಓದೋ ಒಂದು ಅವಕಾಶವನ್ನು ಈಗ ನನಗೆ ಲಭ್ಯವಾಯಿತು ಅಂತ ಹೇಳ್ಬೋದು. ಥಟ್ ಅಂತ ಹೇಳಿ ಖ್ಯಾತಿಯ ನಾ ಸೋಮೇಶ್ವರರವರು ಒಂದು ಕಾರ್ಯಕ್ರಮದಲ್ಲಿ, ಚಂದನ ಟಿ ವಿ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪುಸ್ತಕದ ಬಗ್ಗೆ ಮಾಹಿತಿನ ಹೊರಹಾಕಿದರು. ಆಗ ಸರಿ, ಒಂದು ಪುಸ್ತಕನ ಕೊಂಡುಕೊಂಡು ಓದ್ಬೋದಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಪುಸ್ತಕದ ಒಂದು ಖರೀದಿ ಮಾಡಿದೆ. ಆದರೆ ಬಹಳ ಸಮಯ ಆಯಿತು ಒಂದು ಪುಸ್ತಕನ ಮತ್ತೆ ತೆಗೆದು ಓದಲಿಕ್ಕೆ ಅಂತ ಹೇಳಿ. ಓದಿದ ಮೇಲೆ ಗೊತ್ತಾಯಿತು ಈ ಒಂದು ಪುಸ್ತಕ ತುಂಬ ತುಂಬ ಮುಖ್ಯವಾದಂಥ ಒಂದು ಪುಸ್ತಕ ಅಂತ ಹೇಳಿ. ಯಾಕೆ ಇದನ್ನು ನಾನು ಹೇಳ್ತೀನಿ ಅಂದರೆ, ಹಣ ಅಂದ ತಕ್ಷಣ ನಮ್ಮೆಲ್ಲರಿಗೂ ಗೊತ್ತಾಗುವಂಥ ವಿಚಾರ ಏನು ಅಂದರೆ, ಹಣಕ್ಕೆ ಬೇರೆ ಬೇರೆ ಆಯಾಮಗಳಿರುತ್ತೆ ಅನ್ನುವಂಥ ವಿಷಯ. ಆದರೆ ಆ ಹಣವನ್ನು ನಾವು ಭದ್ರಪಡಿಸ್ಕೊಳ್ಳೋದಾಗಿರಲಿ, ಅಥವಾ ಹಣವನ್ನು ನಾವು ಗಳಿಸೋದಾಗಿರಲಿ, ಉಳಿಸೋದಾಗಿರಲಿ, ಬೆಳೆಸೋದಾಗಿರಲಿ, ಇದರ ಬಗ್ಗೆ ಯಾವುದೇ ರೀತಿಯಾಗಿ ಒಂದು ರೀತಿಯಾದಂಥ ಮಾರ್ಗದರ್ಶನವೋ ಅಥವಾ ಒಂದು ಲೈಫ್ ಮ್ಯಾನ್ಯುಯಲ್ ಅಥವಾ ಮನಿ ಮ್ಯಾನ್ಯುಯಲ್ಲು ನಮಗೆ ಸಿಗೋದಿಲ್ಲ ಅನ್ನುವಂಥ ವಿಚಾರ. ಹೆಚ್ಚಿನ ಪ್ರಮಾಣದಲ್ಲಿ ಹಣ ಅನ್ನೋದು ಒಂದು ರೀತಿಯಾಗಿ ಮನೋಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರ. ಇದು ಒಂದು ಸೈಕಾಲಜಿ ಆಗಿದೆ ಹೊರತು ಅದು ಯಾವುದೇ ರೀತಿಯಾಗಿ ಅದು ಫೈನಾನ್ಸ್ ಅನ್ನೋದು ತುಂಬ ಕಡಿಮೆಯಾಗಿ ಇದೆ ಅನ್ನುವಂಥ ವಿಚಾರ. ಯಾಕಂದರೆ ನಾವು ಹಣದೊಂದಿಗೆ ಹೇಗೆ ವರ್ತಿಸಬೇಕು, ಹಣ ನಮ್ಮೊಂದಿಗೆ ಹೇಗೆ ವರ್ತಿಸುತ್ತದೆ, ಹಣಕ್ಕೂ ಮತ್ತು ಧರ್ಮಕ್ಕೂ ನಂಟುಗಳಿದೆಯಾ, ಮತ್ತು ಹಣಕ್ಕೂ ಮತ್ತು ಮನುಷ್ಯನಿಗೂ ಇರುವಂಥ ನಂಟುಗಳೇನು, ಹಣಕ್ಕೂ ಮತ್ತು ವ್ಯವಸ್ಥೆ ಮತ್ತು ಸಮಾಜದಲ್ಲಿರುವಂಥ ಒಂದು ಮೌಲ್ಯಗಳೇನು ಅನ್ನೋದನ್ನೆಲ್ಲ ಈ ಒಂದು ಪುಸ್ತಕವನ್ನು ಓದ್ತಾ ಹೋದಾಗಲೇ ನಮಗೆ ಗೊತ್ತಾಗ್ತಾ ಬಂತು ಅನ್ನುವಂಥ ವಿಷಯ. ಹಾಗೆಯೇ ಈ ಒಂದು ಪುಸ್ತಕದಲ್ಲಿ ಹಣಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲದೆ ಹಲವಾರು ರೀತಿಯಾದಂತಹ ಮನಸ್ಥಿತಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಲೇಖಕರು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಉಳಿತಾಯ ಯಾಕೆ ಮಾಡಬೇಕು, ಹಣವನ್ನು ಯಾಕೆ ಪೋಲ್ ಮಾಡಬಾರ್ದು, ಸಾಲವನ್ನು ಹೇಗೆ ನಾವು ಮರಳಿ ಪಡ್ಕೊಬೇಕು, ಸಾಲವನ್ನು ಯಾರಿಗೆ ನೀಡಬೇಕು. ಸೊ ಈ ರೀತಿಯಾದಂತಹ ಪ್ರಶ್ನೆಗಳು ನಮ್ಮಲ್ಲಿ ಅನೇಕರಿಗೆ ಕಾಡೋದುಂಟು. ಸೊ ಆ ರೀತಿಯಾದಂಥ ಮಾನಸಿಕ ತುಮುಲಗಳಲ್ಲಿ ತುಂಬ ಜನ ಸಿಲುಕಿಕೊಂಡಿರುವಂತಹ ಒಂದು ಪರಿಸ್ಥಿತಿಯ ಸನ್ನಿವೇಶಗಳನ್ನು ಸಹ ನಾವು ಆಗಾಗ ನಮ್ಮ ಜೀವನದಲ್ಲಿ, ಸಮಾಜದಲ್ಲಿ ನಾವು ಜನರ ಮಧ್ಯದಲ್ಲಿ ನಾವು ಅದನ್ನು ನೋಡಲಿಕ್ಕೆ ಕಂಡುಬರುತ್ತೆ ಅನ್ನುವಂಥ ವಿಷಯ. ಸೊ ಆ ರೀತಿ ಇರುವಂತಹ ವ್ಯಕ್ತಿಗಳಿಗೆ, ಮತ್ತು ಈ ಒಂದು ಪುಸ್ತಕ ಏನಂದರೆ ಒಂದು ಸಲ ಓದ್ಬಿಟ್ಟು ಮುಗಿಸುವಂಥ ಒಂದು ಪುಸ್ತಕ ಅಂತೂ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದು ಒಮ್ಮೆಲೇ ಒಂದೊಂದು ಚಾಪ್ಟರ್ ಅಧ್ಯಾಯವನ್ನು ಓದಿದ ಮೇಲೆ ಅದನ್ನು ಒಂದು ಸ್ವಲ್ಪ ಸಮಯದ ಕಾಲ ಯೋಚನೆ ಮಾಡಿ ಅದನ್ನು ಅರಗಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ಚಿಂತನೆಯನ್ನು ಮಾಡಿಕೊಂಡು ತದನಂತರ ಒಂದು ಪುಸ್ತಕವನ್ನು, ಅದರ ಒಂದು ಅಧ್ಯಾಯಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥ ವಿಷಯ ನನಗೆ ಈ ಪುಸ್ತಕ ಓದಬೇಕಾದ್ರೆ ಗೊತ್ತಾಯಿತು ಅಂತ ಹೇಳ್ಬೋದು. ಇದೊಂದು ರೀತಿ ಜೀವನ ಪರ್ಯಂತ ನಿಮ್ಮೊಂದಿಗೆ ಒಂದು ಗೈಡ್ ಆಗಿ ಈ ಒಂದು ಪುಸ್ತಕ ಇರಲಿದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಅಂತಲೇ ಹೇಳ್ಬೋದು. ಯಾರಿಗಾದರೂ ಈ ಒಂದು ಪುಸ್ತಕವನ್ನು ನೀವು ಕೊಡುಗೆಯಾಗಿ ಕೊಟ್ಟರೆ ಅವರು ನಿಮ್ಮ ಜೀವನದಲ್ಲಿ ಸದಾ ಋಣಿಯಾಗಿರ್ತಾರೆ. ಯಾಕಂದರೆ ಅಷ್ಟು ಮಾಹಿತಿನೇ ಒಂದು ಪುಸ್ತಕ ಒದಗಿಸಿಕೊಡುತ್ತೆ ಹಣಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ವಿಚಾರ. ಸೊ ಈ ಒಂದು ಪುಸ್ತಕ ನೋಡೋದಾದರೆ ಯಾವ್ಯಾವ ರೀತಿಯಾಗಿ ಇದನ್ನು ವಿಭಜಿಸಲಾಗಿದೆ ಅಂತ ನೋಡೋದಾದರೆ, ಇದರಲ್ಲಿ ಹಲವಾರು ವಿಭಜನೆ ಮಾಡಿ ಪ್ರತ್ಯೇಕವಾದಂತಹ ಅಧ್ಯಾಯಗಳನ್ನು ಓದುಗರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸುಮಾರು 263 ಪುಟಗಳು, ದೊಡ್ಡ ಸಮಗ್ರವಾಗಿ ಇರುವಂಥ ಒಂದು ಪುಸ್ತಕ ಅಂತಲೇ ಹೇಳ್ಬೋದು. 263 ಪುಟಗಳಿದೆ. ಆದರೆ ಒಂದೊಂದು ಪುಟದಲ್ಲಿರುವಂತಹ ಅಧ್ಯಾಯವನ್ನು ಓದ್ತಾ ಹೋದರೆ ಅಷ್ಟು ಆಳವಾಗಿದೆ ಅಂತಲೇ ಹೇಳ್ಬೋದು. ತುಂಬ ಆಳವಾದಂತಹ ಚಿಂತನೆಯನ್ನು ಬಿತ್ತಬಲ್ಲಂತಹ ಒಂದು ಅಧ್ಯಾಯಗಳಾಗಿ ಪ್ರತ್ಯೇಕವಾಗಿ ಒಂದು ಅಧ್ಯಾಯಗಳಿದೆ ಅಂತ ಹೇಳ್ಬೋದು. ಈ ಒಂದು ವಿಭಾಗಗಳನ್ನು ಹೇಗೆ ವಿಂಗಡಿಸಿದ್ದಾರೆ ಪುಸ್ತಕನ ಅಂತ ನಾವು ನೋಡೋದಕ್ಕೆ ಪ್ರಯತ್ನ ಪಡೋಣ. ಹಣದ ಪ್ರಾಮುಖ್ಯತೆ ಅಂತ ಹೇಳಿ ಒಂದು ಸೆಕ್ಷನ್ ಇದೆ, ಒಂದು ವಿಭಾಗ ಇದೆ. ಆ ಒಂದು ವಿಭಾಗದಲ್ಲಿ ಸುಮಾರು 7 ಶೀರ್ಷಿಕೆ ಹೊತ್ತಂಥ ಅಧ್ಯಾಯಗಳಿದೆ. ಅದನ್ನು ಒಂದೊಂದಾಗಿ ಓದ್ಕೊಳ್ತಾ ಹೋಗ್ತೀನಿ. ಕುರುಡು ಕಾಂಚನ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ಅನ್ನುವಂಥ ಹಾಡನ್ನು ದ ರಾ ಬೇಂದ್ರೆಯವರ ಒಂದು ಸಾಲುಗಳ ಮೂಲಕ ಪ್ರಾರಂಭವಾಗುತ್ತೆ ಈ ಒಂದು ಅಧ್ಯಾಯ. ತದನಂತರ ನಕ್ಷತ್ರ ತುಂಬಿದ ರಾತ್ರಿಯೊಂದನ್ನು ಖರೀದಿಸಬಲ್ಲಿರಾ ಅನ್ನುವಂಥ ಒಂದು ಪ್ರಶ್ನೆ ಹಾಕುವಂಥ ಒಂದು ಅಧ್ಯಾಯ. ತಾತ್ಕಾಲಿಕ ಮತ್ತು ಶಾಶ್ವತ ಪರಿಹಾರಗಳು. ಹಣವಿಲ್ಲದಿದ್ದರೆ ನೀವು ಸತ್ತಂತೆಯೇ. ಹಣವಿಲ್ಲದ ನಿಮ್ಮನ್ನು ಯಾರೂ ಪ್ರೀತಿಸುವುದಿಲ್ಲ, ಅಮ್ಮನಾಗಲಿ ನೀವಾಗಲಿ. ಹಣವೆಂದರೆ ನಮಗೇಕೆ ಕಸಿವಿಸಿ. ದುಡ್ಡನ್ನು ಅರ್ಥ ಮಾಡಿಕೊಂಡರೆ ಜೀವನವನ್ನೇ ಅರ್ಥ ಮಾಡಿಕೊಂಡಂತೆ ಅಂಥೇಳಿ ಈ ಒಂದು ಮೊದಲ ಭಾಗದಲ್ಲಿ ಈ ಅಧ್ಯಾಯಗಳೆಲ್ಲ ಮುಗಿದ ನಂತರ ಎರಡನೇ ಭಾಗವಾಗಿ ಹಣ ಮತ್ತು ಅದರ ಮೂಲ ವಿಚಾರ ಅಂತೇಳಿ ಹೋಗುತ್ತೆ. ಅದರಲ್ಲಿ ಹಣದ ಬಳಿಗೆ ಅಥವಾ ಅದರಿಂದ ದೂರ, ಹಣಕ್ಕಾಗಿ ಗೇಮ್ ಪ್ಲ್ಯಾನ್ ರೆಡಿನಾ, ನಿಮ್ಮ ಹಣದ ನೋಟು ಹರಿದು ಹಾಕಲು ನಿಮಗಿಷ್ಟವೇ, ಮರೆಯುವುದು ಮನುಷ್ಯನ ಅತಿ ಕೆಟ್ಟ ಕಾಯಿಲೆ,
ಹಣದ ಅಂತಿಮ ಉದ್ದೇಶ, ಮನಿ ಮತ್ತು ಅದರ ಅಂತರಾರ್ಥ, ಜೀವನ ಸರಳ ಮನುಷ್ಯರೇ ಸಂಕೀರ್ಣ ಅಂಥೇಳಿ 2ನೇ ಭಾಗ ಮುಗಿಯುತ್ತೆ. 3ನೇ ಭಾಗದಲ್ಲಿ ಹಣವನ್ನು ನೀವೇ ನಿಭಾಯಿಸಿ, ಹಣ ನಿಮ್ಮನ್ನು ನಿಭಾಯಿಸೋದಕ್ಕಿಂತ ಇದು ಸುರಕ್ಷಿತ ಅಂಥೇಳಿ ಆ ಭಾಗ ಸ್ಟಾರ್ಟ್ ಆಗ್ತಾ ಅದರಲ್ಲಿ ಪ್ರತ್ಯೇಕವಾಗಿ ಅಧ್ಯಾಯಗಳ ಶೀರ್ಷಿಕೆಗಳು ಹೀಗಿದೆ. ಹಣವನ್ನು ನೀವೇ ನಿಭಾಯಿಸಿ, ಹಣ ನಿಮ್ಮನ್ನು ನಿಭಾಯಿಸೋದಕ್ಕಿಂತ ಇದು ಒಳ್ಳೆಯದು. ಹಣದ ನಿಜವಾದ ಗೈಡ್ ಸ್ವರೂಪ, ನಿಮ್ಮ ಗೈಡ್ ಜನನ, ನಿಮ್ಮ ಜೀವನದ ಪ್ರಭಾವಶಾಲಿ ವರ್ಷಗಳಲ್ಲಿ ನಿಮಗಾದ ಅನುಭವ, ಕುಟುಂಬ ಮತ್ತು ಸಮಾಜದಿಂದ ಹಾದಿ ತಪ್ಪಿದಾಗ ವಿರೂಪ, ತಾರ್ಕಿಕತೆ ಮತ್ತು ಸೀಮಿತ ಅನುಭವದ ತೀರ್ಮಾನಗಳು ಅಂತ ಮುಕ್ತಾಯವಾಗುತ್ತೆ ಈ ಒಂದು ಭಾಗ. ನಂತರದಲ್ಲಿ 4ನೇ ಭಾಗವಾಗಿ ಹಣದ ರೂಢಿ ಸಂಪ್ರದಾಯಗಳು ಅಂತ ಹೇಳಿ ಆರಂಭವಾಗಿ ಪ್ರತ್ಯೇಕವಾದಂಥ ಅಧ್ಯಾಯಗಳಲ್ಲಿ ಹೆಂಗಿದೆ ಅಂದರೆ ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಇದು ಹಣದ ನಿಯಮ. ಹಣದ ನಿರ್ವಹಣೆಯೇ ಜೀವನದ ನಿರ್ವಹಣೆ. 36, 24, 36 ಮಾದರಿಯನ್ನು ಬಿಟ್ಟು ಇತರ ಸಂಖ್ಯೆಗಳೊಂದಿಗೆ ನಿಮ್ಮ ಸಖ್ಯ ಹೇಗಿದೆ. ದಿನನಿತ್ಯದ ಲೆಕ್ಕಾಚಾರ, ಹಣದ ಸಂಪರ್ಕ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಹಣ ಗಳಿಸುವ ಸಾಮರ್ಥ್ಯವಿದೆ. ಹಣದ ಆಕರ್ಷಣೆಗೆ 11 ಅಭ್ಯಾಸಗಳು ಅಂಥೇಳಿ ಆ ಭಾಗ ಮುಗಿಯುತ್ತೆ. ಅದಾದಮೇಲೆ ಹಣ ವಾಸ್ತವದತ್ತ ಯೋಚನೆಯ ಹೆಜ್ಜೆಗಳು ಅಂತ ಹೇಳ್ಬಿಟ್ಟು, ಹಣ ಗಿಡದಲ್ಲಿ ಬೆಳೆಯುತ್ತದೆ, ನಮ್ಮ ಯೋಚನೆಗಳೇ ನಮ್ಮ ಪ್ರಪಂಚವನ್ನು ಸೃಷ್ಟಿಸುತ್ತವೆ. ಹೀಗೆ ಕಷ್ಟದ ಹಣ ಮತ್ತು ಸುಲಭದ ಹಣ ಯೋಚನೆಗಳಿಂದ ವಾಸ್ತವದೆಡೆಗೆ ಕತ್ತಿಗಳು ಕಷ್ಟಪಡುತ್ತದೆ ಅಂತ ಹೇಳಿದೆ. ಆಮೇಲೆ ಸುಲಭವಾಗಿ ಬರುವ ಹಣ ಸ್ವಾಗತಿಸಿ, ವಾಸ್ತವವನ್ನು ಸೃಷ್ಟಿಸುವುದು ಯಾವುದು, ಖಾಲಿ ಹಳೆ, ಒಂಟೆಯ ಅಂತರ್ದೃಷ್ಟಿ, ಹಾಗಿದ್ದರೆ ಹೀಗಿದ್ದರೆ, ಬಹುಕತೆ ಬಂಧನದಿಂದ ಬಿಡುಗಡೆ, ಹಣದ ವಿನಾಯಿತಿಗಳು ಅಥವಾ ತುಂಟ ನೆಪಗಳು, ಅಸಾಧ್ಯ ಅಥವಾ ನನ್ನಿಂದ ಸಾಧ್ಯ ಅಂತೇಳಿ ಹಣ ಮತ್ತು ಕಂಡೀಷನಿಂಗ್ ಅನ್ನುವಂಥ ಒಂದು ವಿಭಾಗದಲ್ಲಿದೆ. ಅದಾದಮೇಲೆ ಹಣ ಮತ್ತು ಅದರ ವರ್ತನೆಯಲ್ಲಿ ನೀವು ಕ್ಯಾರೆಟ, ಮೊಟ್ಟೆನ ಅಥವಾ ಕಾಫಿ ಬೀಜನ, ಮಹಾಪಲಾಯನ, ಹೋರಾಟವೋ ಅಥವಾ ಓಟವೋ, 100% ಜವಾಬ್ದಾರಿ ನಿಯಮ, ನೀವು ಮೇಣದ ಬತ್ತಿಯೇ, ನೀವು ಕಾಲೊರೆಸುವ ಮ್ಯಾಟ, ಇಲ್ಲ ಎಂಬುದರ ಶಕ್ತಿ, ವಶೀಕರಣ ವಿದ್ಯೆ, ದುಃಖಿಸಿದಷ್ಟು ದುಃಖಿಸಬೇಕಾದ ಸಂದರ್ಭಗಳು ಹೆಚ್ಚಾಗುತ್ತವೆ, ಸಂತೃಪ್ತಿ ಹಣದ ದೊಡ್ಡ ಅಡ್ಡಗೋಡೆ, ನಿಮ್ಮ ಹಣದ ಅಡಿಪಾಯ ತ್ಯಾಗವೇ, ಸಾವು ನಿಮ್ಮ ಜೀವನ ಸಾಧನೆಯ ಪತ್ರ ಕೈಗಿಟ್ಟಾಗ, ನಿಮ್ಮ ಭಾವಚಿತ್ರ ಶ್ರದ್ಧಾಂಜಲಿ ಕಾಲಂನಲ್ಲಿ ಪ್ರಕಟವಾಗಿದೆಯೇ ಅಂಥೇಳಿ ನೆಕ್ಸ್ಟ್ ವಿಭಾಗದಲ್ಲಿ ಹಣ ವೈಯಕ್ತಿಕ ಶಕ್ತಿ ಅಂಥೇಳಿ ಪ್ರಾರಂಭ ಆಗ್ತಾ, ಗಟ್ಟಿಗರು ಮಾತ್ರ ಉಳಿಯುತ್ತಾರೆ, ನಾನು ಎಂಬ ಶಕ್ತಿ ಕೇಂದ್ರ, ಸ್ವೀಕರಿಸುವುದರ ಶಕ್ತಿ, ಪಡೆಯುವುದರ ಗುಟ್ಟು ಕೇಳುವುದರಲ್ಲಿದೆ, ಕೊಡುವುದರ ಹಿಂದಿರುವ ಶಕ್ತಿ. ಅದಾದಮೇಲೆ ನೆಕ್ಸ್ಟ್ ವಿಭಾಗದಲ್ಲಿ ಹಣ ಖರ್ಚು ಮತ್ತು ಉಳಿತಾಯ ಅಂಥೇಳಿ, ನಿಮ್ಮ ನೋಟು ಸಮೃದ್ಧವಾಗಿದೆಯೇ, ರಸಭರಿತ ಚಿನ್ನದ ಮಾವಿನ ಹಣ್ಣನ್ನು ಒಂದಿಷ್ಟು ಸವಿಯುತ್ತಾ, ಮೆನು ಕಾರ್ಡ್ ಮನೋಭಾವ, ನನಗೇನು ಬೇಕು ಎಂದರೆ ಎಲ್ಲವೂ, ಅತಿ ಹೆಚ್ಚು ಗಳಿಕೆಯ ತತ್ವಗಳು, ಚೌಕಾಸಿಯ ಮಜಾ, ಈ ಜಗತ್ತಿರುವುದೇ ನಿಮಗೆ ದುಡ್ಡು ನೀಡುವುದಕ್ಕಾಗಿ, ಸಾಲಗಾರನಾಗಬೇಡಿ, ಸಾಲ ನೀಡುವ ಗೋಜಿಗೆ ಹೋಗಬೇಡಿ, ಯೌವನದಲ್ಲಿಯೇ ನಿವೃತ್ತಿ ಹೊಂದಿ, ಹಣಕಾಸಿನ ತಂತ್ರಗಳು ಅಂತ ಒಂದು ಭಾಗದಲ್ಲಿ ಹಾಡು, ನೃತ್ಯ ಮತ್ತು ನಗು, ಹಣಕಾಸು ಲೋಕದ ಸೂತ್ರ, ತೃಪ್ತಿ ಕೊಡುವ ಖುಷಿ, ದಿನಚರಿಯ ಲೋಕಕ್ಕೆ ಸ್ವಾಗತ, ವಸೂಲಿ ಮಾಡಲಾಗದ ಹಣವನ್ನು ಮರಳಿ ಪಡೆಯಿರಿ, ಭವಿಷ್ಯದಲ್ಲಿ ಹಣ ಸಿಕ್ಕಿ ಹಾಕಿಕೊಳ್ಳದಂತೆ ತಡೆಯುವುದು ಹೇಗೆ, ಹಣ ಮತ್ತು ಅದರ ರಹಸ್ಯಗಳು ಅನ್ನುವಂಥ ಭಾಗದಲ್ಲಿ ಕಪ್ಪು ಬೆಕ್ಕು ನಿಮ್ಮ ಹಣವನ್ನು ಕದ್ದೊಯ್ದಾಗ, ಭವಿಷ್ಯದಲ್ಲಿ ನನಗೇನು ಕಾದಿದೆ, ಒಳ್ಳೆ ಅದೃಷ್ಟ ಕೆಟ್ಟ ಅದೃಷ್ಟ ಅಂಥೇಳಿ ನೆಕ್ಸ್ಟ್ ಭಾಗ ಸ್ಟಾರ್ಟ್ ಆಗುತ್ತೆ, ಹಣ ಮತ್ತು ಕುಟುಂಬ ಅಂಥೇಳಿ. ಅದರಲ್ಲಿ ಭಾರತೀಯ ಗೃಹಿಣಿಯರಿಗೆ ವಂದನೆಗಳು, ಹೋರಾಟದ ಹಾದಿ, ಮನೆ ಮತ್ತು ಕಚೇರಿ, ಊಟದ ನಡುವೆ ಮಾತಿನ ಲಹರಿ. ಮತ್ತೊಂದು ಭಾಗದಲ್ಲಿ ಹಣ ಮತ್ತು ಸಂಘಟನೆ, ಸೌತೆಕಾಯಿ ತತ್ವ, ಆರಂಭಿಕ ಪರಿಣಾಮ, ಉತ್ತುಂಗದಲ್ಲಿರುವ ಅನುಪಯುಕ್ತ ವಿಚಾರಗಳು, ಏಕವ್ಯಕ್ತಿ ಹೋರಾಟ, ಒಂದು ದೊಡ್ಡ ಬೀಗ ಖರೀದಿಗೆ ಪ್ರಶಸ್ತ ಸಮಯ, ಹಣ ಮತ್ತು ಮ್ಯಾಜಿಕ್ ಸ್ಪರ್ಶ, ಸಣ್ಣದಾದಿದ್ದಾಗ ಅದು ನಿಜವಾಗಿ ಅದ್ಭುತವಾಗಿರುತ್ತದೆ. ಉಪಸಂಹಾರದಲ್ಲಿ ಬೆರಳು ಮತ್ತು ಚಂದಿರ, ದುಡ್ಡಿನ ಕಾರ್ಯಾಗಾರದ ಖುಷಿ ಅನುಭವಿಸಿ, ಬದಲಾವಣೆಗೆ ನಿಮಿಷವೊಂದೇ ಸಾಕು, ನಿಮ್ಮ ಪ್ರೀತಿ ಪಾತ್ರರಿಗೆ ಒಂದು ಉಡುಗೊರೆ ನಿಮ್ಮ ಯಶಸ್ಸು ಮತ್ತು ಹಣದ ಪ್ರಜ್ಞೆ. ಇದರಲ್ಲಿ ಹಣಕ್ಕೆ ಸಂಬಂಧಪಟ್ಟಂಥ ಕೆಲವು ಮಾಹಿತಿನ ಹೇಳ್ಕೊಳ್ತಾ, ಹಣವನ್ನು ಹೇಗೆ ಗೌರವಿಸಬೇಕು ಅನ್ನೋಂಥ ವಿಷಯವನ್ನು ಸಹ ಕೆಲವೊಂದು ರೂಲ್ಸನ್ನ ಸಹ ಈ ಒಂದು ಪುಸ್ತಕದಲ್ಲಿ ನೀಡಲಾಗಿದೆ ಅಂತ ಹೇಳ್ಬೋದು. ಐ ಲವ್ ಮನಿ ಅನ್ನುವಂಥ ಪುಸ್ತಕ ಎಲ್ಲರ ಮನೆಯಲ್ಲೂ ಇರಬೇಕಾದಂಥ ಒಂದು ಪುಸ್ತಕ. ಹಲವಾರು ಸುದ್ದಿ ಪತ್ರಿಕೆಗಳು ಸಹ ಇದರ ಬಗ್ಗೆ ವರದಿಯನ್ನು ಮಾಡಿರುವಂತಹ ವಿಷಯವನ್ನು ಸಹ ಹಂಚಿಕೊಂಡಿದ್ದಾರೆ. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೆ ಮತ್ತು ನೀವು ತಪ್ಪದೇ ಒಂದು ಪುಸ್ತಕವನ್ನು ಕೊಂಡುಕೊಂಡು ದೈನಂದಿನವಾಗಿ ಹಣಕ್ಕೆ ಸಂಬಂಧಪಟ್ಟಂಥ ಹಲವಾರು ಮಾಹಿತಿನ ಇಂಥ ಪುಸ್ತಕದ ಮೂಲಕ ಪಡ್ಕೊಳ್ಳಿ ಅಂತ ಹೇಳ್ತಾ,
ಮುಂದಿನ ಒಂದು ಪುಸ್ತಕದ ಪರಿಚಯದೊಂದಿಗೆ ಮತ್ತೆ ನಿಮ್ಮ ಭೇಟಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ನಿಮ್ಮ ಶಿಲಾ ಪ್ರೊ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಂದನೆಗಳೊಂದಿಗೆ ನಿಮ್ಮ ಸಂದೇಶ.